ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತಥಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಪರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕ. ಶ್ರೀ ಭಗವಾನುವಾಚ ಪಾರ್ಥನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಹಿಂದೆ ಅರ್ಜುನನ ಪ್ರಶ್ನೆ ಈ ಹೇಳಿದ್ರು ನೋಡಿ, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ತದನಂತರ ಧ್ಯಾನ ಮಾಡಬೇಕು ಅಂತ. ಧ್ಯಾನದ ಪ್ರಕ್ರಿಯೆಯನ್ನು ಕೂಡ ಪರಮಾತ್ಮ ನಿರೂಪಣೆ ಮಾಡ್ತಾ ಬರ್ತಾ ಇದ್ದಾರೆ. ಈ ಶ್ರವಣ ಮನನ ಧ್ಯಾನ ಇದನ್ನ ಮಾಡ್ತಾ ಮಾಡ್ತಾ ಮಧ್ಯದಲ್ಲೇ ಯಾರೋ ಒಬ್ರು ದೇಹ ಬಿಟ್ಬಿಟ್ರು ಅಂತ ಇಟ್ಕೋ ಕೃಷ್ಣ, ಅವರಿಗೆ ಮುಂದೆ ಗತಿ ಏನು? ಅರ್ಧಂಬರ್ಧ ಮಾಡಿದ್ದಕ್ಕೆ, ಚೂರು ಮಾಡಿದ 5% ಮಾಡಿದ್ದಕ್ಕೆ, 10% ಮಾಡಿದ್ದಕ್ಕೆ ಅವರಿಗೆ ನರಕಕ್ಕೆ ಹೋಗ್ತಾರೋ ಅಥವಾ ಸಂಪೂರ್ಣ ನಾಶವನ್ನು ಹೊಂದುತ್ತಾರೋ, ಜೀವನ ಇಲ್ಲದಂತೆ ಆಗ್ಬಿಡುತ್ತದೋ, ಏನಾಗ್ತದೆ ಹಾಗೆ ಅಂತ ಅರ್ಜುನನ ಪ್ರಶ್ನೆ. ಅದಕ್ಕೆ ಪರಮಾತ್ಮ ಕೊಡುವ ಉತ್ತರ ಇದು ನೋಡಿ. ಇದು ನಮ್ಗೆ, ಯಾಕಂದ್ರೆ ನಾವು ಪೂರ್ತಿ ಇನ್ನು ಶ್ರವಣ ಮನನಾದಿಗಳನ್ನೇ ಮಾಡಿಲ್ಲ. ಈಗಿನ್ನೂ ಆರಂಭದ ಹಂತದಲ್ಲಿ ಇದ್ದೀವಿ. ಈಗ ನಮ್ದೇ ಪರಿಸ್ಥಿತಿ ಇದು. ಅರ್ಜುನ ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು, ಅದರಿಂದ ಅವರಿಗೆ ಪೂರ್ಣ ಅವಸ್ಥೆಯನ್ನು ಹೊಂದಿದವರು ಅವರೆಲ್ಲ. ನಾವಿನ್ನು ಆರಂಭ ಹಂತದಲ್ಲಿ ಇರುವವರು. ಈಗಿನ್ನೂ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ಅದಾದ ಮೇಲೆ ಅಪರೋಕ್ಷ ಮೋಕ್ಷ ಅಂತೆಲ್ಲ ಇದೆ. ಈಗ ನಾವು ಆರಂಭ ಹಂತದಲ್ಲಿ ಇದ್ದೀವಿ. ಮಾಡ್ತಾ ಏನೋ ಒಂದು 5 ನಿಮಿಷ 10 ನಿಮಿಷ ಅಂತ ಪ್ರವಚನ ಕೇಳ್ತೀವಿ ದಿವಸ. ಅದಕ್ಕೂ ಕೂಡ ಫಲ ಇಲ್ಲ, ಅದಕ್ಕೂ ನರಕವೇ ಸಿಗ್ತದೆ ಹಾಗಂತ ಹೇಳಿದ್ರೆ ಮಾಡ್ಲಿಕ್ಕೆ ಮನಸ್ಸು ಬರ್ತದ? ಏನೊಬ್ಬ ಒಂದು ಅರ್ಧ ತಾಸು ಕೇಳಿದೆ, ಅದಕ್ಕೊಂದಿಷ್ಟು ಕೊಡಬಾರ್ದೆ ಹಾಗೆ ಅಂತ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಪಾರ್ಥನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ. ಅರ್ಜುನ, ಯಾರು ಈ ಸಾಧನೆ ಮಾರ್ಗದಲ್ಲಿ ಇರ್ತಾರೆ, ಜೀವಿಗಳು, ಶ್ರವಣ ಮನನ ಧ್ಯಾನ ಮಾಡುವವರು, ಅವರು ಸ್ವಲ್ಪ ಪ್ರಾರಂಭ ಮಾಡಿದ್ರು ಅದಕ್ಕೆ ಪುಣ್ಯ ಇದ್ದೇ ಇದೆ. ಇನ್ನು ಸ್ವಲ್ಪ 5%, 8%, 10% ಫೇಲ್ ಮಾರ್ಕ್ಸೇ, ಇನ್ನೇನ್ ಪಾಸ್ ಆಗಿಲ್ಲ ಅಂತ ಇಟ್ಕೊಳ್ಳೋಣ, ಪಾಸ್ ಆಗಿಲ್ಲ ನಾನು. ಅದರಿಂದ ಅಂಥವರಿಗೂ ಕೂಡ ಏನು, ಇಹಲೋಕದಲ್ಲಾಗಲಿ ಪರಲೋಕದಲ್ಲಿ ಆಗಲಿ ಅವರು ನಾಶವನ್ನ ಹೊಂದೋದಿಲ್ಲ. ವಿನಾಶಸ್ತಸ್ಯ ನ ವಿದ್ಯತೆ, ಅವರಿಗೆ ನಾಶ ಇಲ್ಲ. ಎಷ್ಟು ಆಶಾದಾಯಕವಾದ ಒಂದು ಮಾತು ನೋಡಿ ಕೃಷ್ಣನ್. ಇಲ್ಲಪ್ಪ ನೀನು ಮಾಡಿಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿ ಇದು ಬಿಟ್ರೆ ನೀನು ಝೀರೋನೇ ಹಾಗೆ ಅಂದ್ರೆ ನಾವು ಪ್ರತಿ ಜನ್ಮದಲ್ಲೂ ಝೀರೋನೇ. ಎಷ್ಟು ಅನುಗ್ರಹ ದೇವರು ಮಾಡ್ತಾನೆ ನೋಡಿ. ಯಾಕೆ? ಮುಂದಿನ ಜನ್ಮದಲ್ಲಿ ಇಂಥದೇ ಹಣೆ ಬಾರ, ಇಂಥದೇ ಎಲ್ಲೋ ಹುಟ್ಟುತ್ತೀವಿ, ಏನೋ ಕೆಲಸ ಮಾಡ್ತೀವಿ, ಒಂದು ಸ್ವಲ್ಪ ಹೊತ್ತು ಕೇಳ್ತೀವಿ, ತಿರ್ಗಾ ಎಷ್ಟು ಮಾರ್ಕ್ಸ್ ಬರ್ತದೆ ಜೀವನ ಮುಗಿಯುವಾಗ, ಆ ಲೈಫ್ ಮುಗಿಯುವಾಗ 10 ಮಾರ್ಕ್ಸ್ ಬರ್ತದೆ, ತಿರ್ಗಾ ಫೇಲ್. ತಿರ್ಗಾ ಮುಂದೆ ಹುಟ್ಟೋದು, ತಿರ್ಗಾ 10 ಮಾರ್ಕ್ಸ್. ಪಾಸ್ ಆಗೋದು ಯಾವಾಗ? ಇದು ನಮ್ಮ ಹಣೆ ಬಾರ ಇದು. ಅದರಿಂದ ಕೃಷ್ಣನ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಅದರಿಂದ ಅದಕ್ಕೆ ಹೇಳಿದ್ದು ಸತ್ಕರ್ಮ ಹಾಗೆ ಅಂತ. ಈ ಸತ್ಕರ್ಮ ಇದನ್ನ ನೋಡಿ, ನಾವು ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ಅದು ಸಪೋರ್ಟಿವ್ ಆಗಿ ಇರುತ್ತದೆ. ದೇವರ ಕುರಿತಾದ ಶ್ರವಣ ಮನನ ಧ್ಯಾನ ಅದು ಎಂದಿಗೂ ನಮ್ಮನ್ನ ಕೈ ಬಿಡೋದಿಲ್ಲ ನೋಡಿ. ನೋಡಿ, ನಾಶ ಇಲ್ಲ ಅಂದ್ರೆ ಏನ್ ಅರ್ಥ? ಜೀವನಿಗೆ ನಾಶ ಇಲ್ಲ ಅಂತ ಹೇಳಿದ್ರು. ಇಹಲೋಕದಲ್ಲಾಗಲಿ ಪರಲೋಕದಲ್ಲಿ ಆಗಲಿ ಯಾರು ಈ ಮಾರ್ಗದಲ್ಲಿ ಇರ್ತಾರೆ, ಸನ್ಮಾರ್ಗದಲ್ಲಿ ಇರ್ತಾರೆ, ಮಧ್ವ ಮಾರ್ಗದಲ್ಲಿ ಇರ್ತಾರೆ, ಮಧ್ವ ಮತದ ಸಿದ್ಧಾಂತದ ಪದ್ಧತಿಯನ್ನ ಅನುಸರಿಸಿ ಇರ್ತಾರೆ, ಅವರಿಗೆ ನಾಶ ಇಲ್ಲ ಅಂದ್ರೆ ಏನ್ ಅರ್ಥ? ತಿರ್ಯಗಾದಿ ದುರ್ಗತಿ ಪ್ರಾಪ್ತಿ. ಈ ಲೋಕದಲ್ಲಿ ತಿರ್ಯಗ ಯಾವ್ದೋ ಪ್ರಾಣಿಯಾಗಿ ಹುಟ್ಟು ಬಿಡೋದು, ಆ ರೀತಿಯಾಗಿ ನರಿನಾಯಾಗಿ ಹುಟ್ಟು ಬಿಡೋದು, ಆ ತರ ಇರೋದಿಲ್ಲ. ಎಷ್ಟು ಆಶಾದಾಯಕ ನೋಡ್ರಿ. ಮುಂದೆ ಮನುಷ್ಯರಾಗಿ ಹುಡ್ತೀವಿ. ನೀವು ಮಧ್ವಶಾಸ್ತ್ರದ ಶ್ರವಣ ಮನನ ಮಾಡ್ರಿ, ಮುಂದೆ ಮನುಷ್ಯರಾಗಿ ಹುಟ್ಟುತ್ತೀರಿ. ಯಾಕೆ ಅದನ್ನ ಬಿಟ್ಟು ನರಿನಾಯಾಗಿ ತಿರ್ಯಕ್ ಪ್ರಾಣಿಯಾಗಿ ಯಾಕೆ ಹುಟ್ಟಬೇಕು? ಅದರಿಂದ 1% ಮಾಡಿದ್ರು ಕೂಡ ಪರವಾಗಿಲ್ಲ. ದಿವಸ ಒಂದು ಅರ್ಧ ತಾಸು 1 ತಾಸು ಕೇಳಿದ್ರು ಕೂಡ ಪರವಾಗಿಲ್ಲ, ಬಿಡಬೇಡಿ ಅದನ್ನ. ಯಾಕೆ? ಮುಂದಿನ ಜನ್ಮ ಇದೆಲ್ಲ ಫಿಕ್ಸೆಡ್ ಡೆಪಾಸಿಟ್, ಮುಂದಿನ ಜನ್ಮಕ್ಕೆ ನಮಗೆ ಉಪಯೋಗ ಬೀಳ್ತದೆ. ಅದರಿಂದ ಅವನಿಗೆ ನಾಶ ಇಲ್ಲ. ಪರತ್ರ ನಾಶ ನರಕ ಪ್ರಾಪ್ತಿ.
ಈ ಲೋಕದಲ್ಲಿ ನರಿನಾಯಿಯಾಗಿ ಹುಟ್ಟೋದು ಮುಂತಾದವು ಇರೋದಿಲ್ಲ. ಈ ದೇಹ ಬಿಟ್ಟ ಮೇಲೆ ನರಕ ಪ್ರಾಪ್ತಿಯು ಕೂಡ ಇರೋದಿಲ್ಲ. ಯಾಕೆ? ಅವನು ಪ್ರಾರಂಭ ಮಾಡಿಬಿಟ್ಟಿದ್ದಾನೆ ಸನ್ಮಾರ್ಗದಲ್ಲಿ. ಅದು ಮಧ್ವಶಾಸ್ತ್ರದ ಹಿರಿಮೆ. ಅದು ಅದಕ್ಕೆ ಮಧ್ವಶಾಸ್ತ್ರವನ್ನ ಓದಬೇಕು, ಕೇಳಬೇಕು, ಶ್ರವಣ ಮನನ ಧ್ಯಾನ ಮಾಡಬೇಕು. ಕುತಃ ನ ಇತಿ ಕಲ್ಯಾಣಕೃತ್ ಶ್ರದ್ಧೆಯ ಕಿಂಚಿತ್ ಕಾಲಂ ಧ್ಯಾನಾಧಿಕೃತ್. ಸ್ವಲ್ಪ ಕಾಲವಾದರೂ ಶ್ರವಣ ಮನನ ಧ್ಯಾನ ಮಾಡಿದವರಿಗೆ ಈ ರೀತಿಯಾದ ಫಲ. ಯಾಕೆ? ಕಲ್ಯಾಣಕೃತ್, ಕಲ್ಯಾಣಕರವಾದ ಮಂಗಳಕರವಾದ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾನೆ. ಅವನಿಗೆ ಯಾಕೆ ಇಹಲೋಕ ಪರಲೋಕದಲ್ಲಿ ಅಮಂಗಳ ಆಗಬೇಕು? ಅಮಂಗಳ ಆಗೋದಿಲ್ಲ, ಮಂಗಳವೇ ಆಗ್ತದೆ. ಮಂಗಳಾನಾಂಚ ಮಂಗಳಂ ಅಂತ ಹೇಳ್ತಾರೆ ನೋಡಿ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಈ ಲೋಕದಲ್ಲಿ ಅವನು ಪುಣ್ಯವನ್ನ ಮಾಡಿ, ಇದೆಲ್ಲ ನೋಡಿ ಪುಣ್ಯ ಕೆಲಸ ನಾವು ಮಾಡ್ತಾ ಇರೋದು. ಶ್ರವಣ ಮನನ ಧ್ಯಾನ, ತೀರ್ಥಯಾತ್ರೆ, ಸಂಧ್ಯಾ ವಂದನೆ, ದೇವರ ಪೂಜೆ, ವೈಶ್ವದೇವ ಹೋಮ, ತುಳಸಿ ಪೂಜೆ, ದೀಪ ಹಚ್ಚೋದು, ತುಳಸಿ ನಮ್ಮ ಪ್ರದಕ್ಷಿಣೆ ನಮಸ್ಕಾರ ಮಾಡೋದು, ಏಕಾದಶಿ ಉಪವಾಸ ಮಾಡೋದು ಇತ್ಯಾದಿಗಳು ಏನೇನ್ ಮಾಡ್ತೀವಿ ಎಲ್ಲವೂ ಸತ್ಕರ್ಮಗಳು. ಗುರುಗಳು ಹೇಳಿರ್ಬೇಕು, ಗುರುಗಳು ದಾಸರು ನಮಗೆ ಹೇಳಿದ್ರೆ ಅದು ಸತ್ಕರ್ಮ ಅಂತ ಅನಿಸ್ಕೊಳ್ತದೆ. ಆ ರೀತಿಯಾಗಿ ಸತ್ಕರ್ಮ ಪುಣ್ಯಕರ್ಮವನ್ನ ಮಾಡಿದವರು ಲೋಕಾನ್ ಉಷಿತ್ವ, ದೇಹ ಬಿಟ್ಟ ಮೇಲೆ ಸ್ವಲ್ಪ ಕಾಲ ಅವರು ಪುಣ್ಯಕ್ಕೆ ತಕ್ಕಂತೆ ಸ್ವರ್ಗಲೋಕದಲ್ಲಿ ಇದ್ದು ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ, ಮತ್ತೆ ಶುಚಿಯಾದ ಶುಚಿರ್ಭೂತರಾದ ಅಂದ್ರೆ ಏನು, ಒಳ್ಳೆ ಆಚಾರ ಸಂಪನ್ನರಾದ, ಒಳ್ಳೆಯ ಕುಲದಲ್ಲಿ ಒಳ್ಳೆಯ ಶ್ರೀಮತಾಂಗೇಹೆ ಸಂಪತ್ತಿ ಇರುವವರ ಮನೆಯಲ್ಲಿ. ಮತ್ತು ದಾರಿದ್ರ್ಯ ಬಂದ್ರೆ ಏನ್ ಮಾಡೋದು? ಅದರಿಂದ ಪರಮಾತ್ಮನ ಕುರಿತಾದ ಶ್ರವಣ ಮನನ ಧ್ಯಾನ ಮಾಡಿದವರಿಗೆ ಮುಂದಿನ ಜನ್ಮದಲ್ಲಿ ಏನಾಗ್ತದೆ? ಒಳ್ಳೆಯವ್ರ ಮನೆಯಲ್ಲಿ ಹುಟ್ಟುತ್ತಾರೆ, ಒಳ್ಳೆ ಶ್ರೀಮಂತರಾಗಿ ಇರ್ತಾರೆ, ಮತ್ತು ಸಾಧನೆಯನ್ನ ಅವರು ಮುಂದುವರಿಸ್ತಾರೆ. ಯೋಗ ಭ್ರಷ್ಟ. ಇನ್ನು ನಾವು ಪೂರ್ಣವಾದ ಯೋಗದ ಫಲವನ್ನು ನಾವು ಮುಟ್ಲಿಲ್ಲ, ಧ್ಯಾನ ಯೋಗ ಮಾಡಿಲ್ಲ ಅಂತವರು ಅದರಿಂದ ನಾವು ಯೋಗ ಭ್ರಷ್ಟರೇ, ಯೋಗ ಪೂರ್ಣರಲ್ಲ. ಯೋಗ ಭ್ರಷ್ಟರು ಅಂತವರ ಮನೆಯಲ್ಲಿ ಹುಟ್ಟಿ ಮತ್ತೆ ಆ ಶ್ರವಣ ಮನನ ಧ್ಯಾನವನ್ನ ಅವರು ಮುಂದುವರಿಸ್ತಾರೆ ನೋಡಿ. ಅದರಿಂದಲೇ ಹಿಂದೆ ಏನೋ ಮಾಡ್ಕೊಂಡ್ ಬಂದಿದೀವಿ, 1 ಮಾರ್ಕ್ಸ್ ತಕೊಂಡಿದೀವಿ, ಈ ಜನ್ಮದಲ್ಲಿ 2 ಮಾರ್ಕ್ ಅಂತ ದೇವರು ಕೊಟ್ಟಿದ್ದಾನೆ. ಒಂದಿಷ್ಟು 4 ಅಕ್ಷರ ಹೇಳುವ ಕೇಳುವ ಭಾಗ್ಯ ಸಿಗ್ತದೆ ನಮಗೆ. ಇನ್ನು ಮುಂದೆ ಇದನ್ನೇ ನಾವು ಕೃಷ್ಣಾರ್ಪಣೆ ಹೇಳಿ ಮಾಡಿ ಫಿಕ್ಸಡ್ ಡೆಪಾಸಿಟ್ ಅಲ್ಲಿ ಇಟ್ಟರೆ ಮುಂದಿನ ಜನ್ಮದಲ್ಲಿ ಮತ್ತೆ ಒಂದು 3 ಮಾರ್ಕ್ಸ್ ಕೊಡ್ತಾನೆ, ಅಥವಾ 3.5 ಅರ್ಧ ಮಾರ್ಕ್ಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ. ಒಂದೊಂದು ಜನ್ಮದಲ್ಲೂ ಕೂಡ ಅರ್ಧ ಮಾರ್ಕ್ಸ್ ಜಾಸ್ತಿ ಕೊಟ್ಟು ನಮ್ಮನ್ನ ಸಾಧನೆ ಮಾರ್ಗದಲ್ಲಿ ದೇವರು ಕರ್ಕೊಂಡು ಹೋಗ್ತಾನೆ ಹೊರತು ಈ ಮಾರ್ಗವನ್ನು ಹಿಡಿದಿಯಲ್ಲ ಹಾಗೆ ಅಂತ ನಮಗೆ ನೀಚ ಯೋನಿಗಳಾಗಲಿ, ನರಿನಾಯಿ ಮುಂತಾದ ಯೋನಿಗಳಾಗಲಿ ಅಥವಾ ನರಕಾದಿಗಳಾಗಲಿ ನಮಗೆ ಆಗೋದಿಲ್ಲ, ನಾಶ ಹೊಂದೋದಿಲ್ಲ. ಇಹಪರದಲ್ಲಿ ನಾಶ ಇಲ್ಲ ಅಂತ ಶುದ್ಧ ಮಾರ್ಗ ಇದು, ಶುದ್ಧ ವೈಷ್ಣವ ಮಾರ್ಗ ಇದು. ಅದರಿಂದ ನಾವು ಹೆಮ್ಮೆಯಿಂದ ಧೈರ್ಯದಿಂದ ಹೇಳ್ಕೋಬಹುದು, ವೈಷ್ಣವ ಮಾರ್ಗ ಶ್ರೀಮದ್ ಆಚಾರ್ಯರ ಮಾರ್ಗ, ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೆ ಜನ್ಮ ಜನ್ಮನಿ. ಎಷ್ಟು ಜನ್ಮಗಳಾದ್ರೂ ಕೂಡ ಶ್ರೀಮನ್ ಮಧ್ವಾಚಾರ್ಯರೇ ನಮಗೆ ಗುರುಗಳಾಗಿ ಬರಬೇಕು, ಆ ಪರಂಪರೆಯಲ್ಲೇ ನಾವು ಬರಬೇಕು. ಇದು ನಮ್ಮಲ್ಲಿ ಇರಬೇಕಾದ ಭಾವಶುದ್ಧಿ. ಅದರಿಂದ ಯೋಗ ಭ್ರಷ್ಟನಾದರೂ ಕೂಡ ಮುಂದಿನ ಜನ್ಮದಲ್ಲಿ ಅವನಿಗೆ ಒಳ್ಳೆ ಗತಿಯೇ ಇದೆ, ಅದರಿಂದ ಹೆದರಬೇಕಾಗಿಲ್ಲ ಅಂತ ಒಳ್ಳೆ ಆಶಾದಾಯಕವಾದ ಮಾತು ಕೃಷ್ಣ ನಮಗೆ ಅನುಗ್ರಹ ಮಾಡಿದ್ದಾರೆ ಇಲ್ಲಿ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ನೋಡಿ, ಒಂದು ಹಣವಂತವರ ಮನೆಯಲ್ಲಿ ಹುಟ್ಟಿಸ್ತಾನೆ, ಒಳ್ಳೆ ಹಣ ಕಾಸು ಪಡ್ಕೊಂಡು ಚೆನ್ನಾಗಿರ್ತಾರೆ. ಇಲ್ಲದಿದ್ದರೆ ಯೋಗಿಗಳ ಮನೆಯಲ್ಲೇ ಹುಟ್ಟುತ್ತಾರೆ, ಇದು ಇನ್ನೂ ಸೌಭಾಗ್ಯ ನೋಡಿ. ಯೋಗಿಗಳ ಮನೆಯಲ್ಲಿ ಅಂದ್ರೆ ಯಾರು ಒಳ್ಳೆ ಆಚಾರವಂತರಾಗಿ ಯಾರು ಇರ್ತಾರೆ ಅವ್ರ ಮನೇಲಿ ಹುಟ್ಟಿಸ್ತಾನೆ. ಅವ್ರ ಮನೇಲಿ ಹುಟ್ಟಿಸಿದ್ರೆ ಏನ್ ಮಾಡ್ತಾರೆ? ಸ್ವಲ್ಪ ದಾರಿದ್ರ್ಯ ಇದ್ರೂ ಪರವಾಗಿಲ್ಲ, ಅವ್ರು ಯೋಗ ಮಾರ್ಗದಲ್ಲಿ ಇರ್ತಾರೆ, ಮತ್ತೆ ಆ ಯೋಗವನ್ನ ಮುಂದುವರಿಯುವಂತೆ ಮಾಡ್ತಾನೆ. ಅಕಸ್ಮಾತ್ ಹಣವಂತರ ಮನೆಯಲ್ಲಿ ಹುಟ್ಟು ಬಿಟ್ರೆ ಯೋಗ ಮಾಡ್ತೀವಿ ಅಂದ್ರೆ ಗ್ಯಾರಂಟಿ ಇಲ್ಲ. ಅದು ಹಣಕಾಸು ಬಂತು ಅಂತ ಇನ್ನು ಎಲ್ಲೆಲ್ಲೋ ಮನಸ್ಸು ನಮ್ಮನ್ನ ಹೇಳ್ಕೊಂಡು ಹೋಗಿ ಮತ್ತೆ ಹೊಂಡಕ್ಕೆ ಬೀಳುವ ಪ್ರಸಂಗ ಬಂದ್ಬಿಡುತ್ತೆ. ಅದರಿಂದ ನಾವು ಹೇಗೆ ಬಯಸ್ತೀವಿ ಅದಕ್ಕೆ ತಕ್ಕಂತೆ. ಅದರಿಂದ ನಾವು ಯೋಗಿಗಳ ಮನೆಯಲ್ಲೇ ಹುಟ್ಟಬೇಕು. ಯೋಗಿಗಳ ಒಂದು ಸಂಬಂಧ, ವೈಷ್ಣವರ ಸಂಬಂಧ, ಸಜ್ಜನರ ಸಂಬಂಧ ಸದಾ ಇರಬೇಕು. ಸಂಘವಾಗಲಿ ಸಾಧು ಸಂಘವಾಗಲಿ ಅಂತ ಅದನ್ನೇ ಹೇಳಿದರು ದಾಸರು. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ, ಅಂತ ಕುಲದಲ್ಲೇ ಹುಟ್ಟಿ ಮತ್ತೆ ಅವನ ಸಾಧನೆಯನ್ನ ಮುಂದುವರಿಸ್ತಾನೆ. ಆದರೆ ಈ ರೀತಿಯಾದ ಒಂದು ಜನ್ಮ ಅದು ಸುಲಭ ಅಲ್ಲ, ನ ಸುಲಭ ಸಾಧ್ಯಂ. ಅದರಿಂದ
ಎಷ್ಟು ಸಾಧ್ಯವಾಗ್ತದೋ ಈ ಜನ್ಮದಲ್ಲಿ ಚೆನ್ನಾಗಿ ಶ್ರವಣ ಮನನ ಧ್ಯಾನ ಮಾಡಬೇಕು. ಸರ್ವಮೂಲ ಗ್ರಂಥಗಳ ಮಹಾಭಾರತ, ಭಾಗವತ, ಅದರ ಶ್ರವಣವನ್ನ, ಭಗವದ್ಗೀತೆ ಇದರ ಶ್ರವಣವನ್ನ ನಾವು ಸದಾ ಮಾಡ್ಬೇಕು. ಇನ್ನು ಸಮಯ ಸಿಕ್ಕಿದಷ್ಟು ಹೆಚ್ಚು ತಾಸು, ಅರ್ಧ ತಾಸು ಮಾಡುವವರು 1 ತಾಸು, 1 ತಾಸು ಮಾಡುವವರು 2 ತಾಸು, ಈ ತರ ಪ್ರತಿ ವರ್ಷನೂ ಅದನ್ನ ಜಾಸ್ತಿ ಮಾಡ್ತಾ ಹೋಗುವ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು. ಏನೋ ಕೇಳ್ತಾ ಇದ್ದೀವಿ 1 ತಾಸು ಸಾಕು, ಇದೇ ಜಾಸ್ತಿ ಆಯ್ತು ಹಾಗೆ ಅಂತ ತಿಳ್ಕೋಬಾರ್ದು. ನಾವು ಪ್ರಯತ್ನ ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ಮುಂದಕ್ಕೆ ಫಲ ಇದೆ. ಹಿ ಪ್ರಸಿದ್ಧಂ ಅಂತ ಬರೀತಾರೆ ರಾಯರು. ಈ ಮಾತಿನಲ್ಲಿ ಸಂಶಯ ಬೇಡ. ನೋಡಿ, ಇದು ಪರಮಾತ್ಮ ಹೇಳಿದ್ದು ಹೌದು, ಮಧ್ವಾಚಾರ್ಯರ ಭಾಷ್ಯವೂ ಹೌದು, ರಾಯರಿಗೆ ಸಮ್ಮತವಾದದ್ದು ಹೌದು. ನಾವೆಲ್ಲಿ ಹೋಗಿ ರಾಯರನ್ನ ನೋಡೋದು, ಕೇಳೋದು? ವೃಂದಾವನಸ್ಥರಾಗಿದ್ದಾರೆ, ಅವರ ಉಪನ್ಯಾಸ ನಾವೆಲ್ಲಿ ಕೇಳುವ ಭಾಗ್ಯ ಸಿಗ್ತದೆ? ಅದಕ್ಕೆ ರಾಯರು ಇಂತಹ ವ್ಯಾಖ್ಯಾನಗಳನ್ನೆಲ್ಲ ಬರೆದಿಟ್ಬಿಟ್ಟು ಹೋಗಿದ್ದಾರೆ. ಅದು ಬರೆದಿದ್ದರಿಂದ ನಮಗೆಲ್ಲ ಅನುಕೂಲ ಆಯ್ತು. ರಾಯರಿಗೆ ಸಮ್ಮತವಾದ ವಿಚಾರ ಇವೆಲ್ಲ ಹಾಗೆ ಅಂತ. ಅದರಿಂದ ಅವರು ರಾಯರು ಹೇಳಿಕೊಟ್ಟ ಮಾರ್ಗದಲ್ಲಿ ನಾವು ನಡೆಯೋಣ ಹಾಗೆ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.